ಸ್ಲಿಪ್ಪರ್ ಸ್ವಲ್ಪ ಕಿತ್ತೋಗಿತ್ತು. ತುಂಬ ವರ್ಷ ಅಂದರೆ ಒಂದು 10 ವರ್ಷ ಆಯ್ತು ಸ್ಲಿಪ್ಪರ್ ತೊಗೊಂಡಿದ್ದನ್ನ. ಮನೆ ಹತ್ರನೇ ಬಂದಿದ್ರು, ಇಲ್ಲಿ ಸ್ಟಿಚಿಂಗ್ ಹಾಕಿಸ್ದೆ ಆ ಕಡೆ ಈ ಕಡೆ. ನಾನು ಅಬ್ಸರ್ವ್ ಮಾಡಲಿಲ್ಲ ನೋಡಿ, ಅವ್ರು ಇಲ್ಲಿ ಹಾಕೊಡ್ಬೇಕಿತ್ತು ನೋಡಿ. ಇಲ್ಲೂ ಸ್ವಲ್ಪ ಹೋಗಿದೆ, ಇಲ್ಲಿಗೆ ಮತ್ತೆ ಸ್ಟಿಚ್ ಹಾಕ್ಬೇಕಿತ್ತು. ನಾನೇನೋ ಅಲ್ಲಿ ನೋಡ್ಕೊಂಡಿಲ್ಲ, ಆಗಿದೆ ಅಂತ ಅಂದರು. ಸುಮ್ಮನೆ ದುಡ್ಡು ಇಸ್ಕೊಂಡ್ರು, ಕಳಿಸಿದ್ರು ನೋಡಿ. ಇಲ್ಲಿ ನೋಡ್ರಿ ಹಾಕೇ ಇಲ್ಲ. ನನಗೆ ಅದು ಎಸೆಯೋಕ್ಕೆ ಮನಸ್ಸಿಲ್ಲ, ಓಕೆನಾ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋ ಸ್ಲಿಪ್ಪರ್ಗಳನ್ನ ನನ್ನ ಹತ್ರ, ಸ್ಲಿಪ್ಪರು ಅಂತಲ್ಲ, ಬಟ್ಟೆನೂ ಏನು ಆ ಥರ ಮಾಡಿ ಎಸೆಯಲ್ಲ. ನನ್ನ ಹತ್ರನೇ ಜೋಪಾನವಾಗಿ ಇಟ್ಕೋತೀನಿ. ನಾನು ವೇರ್ ಮಾಡಲಿಲ್ಲ ಅಂದ್ರೂ ಬಟ್ ಜೋಪಾನವಾಗಿ ಇಟ್ಕೋತೀನಿ. ಬಟ್ ಅವಯ್ಯ ನಂಗೆ ಮೋಸ ಮಾಡಿಬಿಡ್ತು ನೋಡಿ. ನೀವು ಸ್ಲಿಪ್ಪರ್ ಹೊಲ್ಸಕ್ಕೆ ಹೋದಾಗ ಮೋಸ ಹೋಗಬೇಡಿ ಗಾಯ್ಸ್, ಮೋಸ ಮಾಡಿಬಿಡ್ತಾರೆ ನೋಡಿ. ಇಲ್ಲಿಗೆ ಒಂದೊಂದು ಸ್ಟಿಚ್ ಹಾಕ್ಬೇಕಿತ್ತು ಅವರು. ನನಗೆ ಸ್ಲಿಪ್ಪರ್ ಅವ್ರು ಯಾವ ಥರ ಮೋಸ ಮಾಡಿದ್ರು ನೋಡಿ. ತುಂಬ ಆಸೆ ಪಟ್ಟು ತೊಗೊಂಡೆ ಸ್ಲಿಪ್ಪರು. ಇನ್ನೊಂದ್ಸಲ ಅವ್ರು ಬರಲಿ, ಇನ್ನೆಲ್ಲಿ ಬರ್ತಾರೆ ಅವರು, ಬಂದ್ರೂ ಸಿಗ್ತಾರ ಕೈಗೆ. ಹೆಂಗೆ ಮೋಸ ಮಾಡೋಯ್ತಾರೆ ಅವರು. ನಿಮಗೂ ಇದೇ ಥರ ಆಗಿದೆಯಾ? ಹೆಂಗೆ ಮೋಸ ಮಾಡಿದ್ರು ನೋಡಬಹುದು. ಏನು ಮಾಡೋದೀಗ? ತಾತ ಬಯ್ಯ ಮೋಸ ಮಾಡೋಯ್ತು. ಅವ್ರಂಗೆ ಮಾಡಬಾರ್ದಲ್ವಾ, ತಪ್ಪು ತಾನೇ. ಅವಯ್ಯ ಚಪ್ಪಗೆ ಮೋಸ ಮಾಡೋಯ್ತು. ಬ್ಯಾಡ್ ತಾತ. ದುಡ್ಡು ಮಾತ್ರ ಇದು ಅಷ್ಟೇ ಇಸ್ಕತ್ತು, 1 ರೂಪಾಯಿ ಬಿಡ್ಲಿಲ್ಲ. ಆದ್ರೆ ಮೋಸ ಮಾಡ್ಬಿಡ್ತಲ್ವಾ. ಚಪ್ಪಲ್ ಮೋಸ ಮಾಡ್ಬಿಡ್ತು. ನೀನು ಈಗ ಅಲ್ಲಿ ಕುತ್ಕೊಂಡ್ರೆ ಬೀಳ್ತೀಯ. ಸುಮ್ಮನೆ ಇರು, ಎದಳ್ಮೇಕೆ ಗೆಟಪ್ ತಗೊಂಡ್ರೆ ಇಷ್ಟೇ ಸಿಕ್ಕಿದ್ದು ನೋಡಿ. ಇವರಿಬ್ರು ಆಟ ಆಡಿ ಎತ್ತಿರ್ತಾರೆ ಆಟ ಸಾಮಾನು. ಸಪ್ ತಗೊಂಡು ಇಷ್ಟು ಜಾಸ್ತಿ ವೇಸ್ಟ್ ಆಗಿದೆ. ಸಿಕ್ಕಿರೋದೇ ಇಷ್ಟು, ವೇಸ್ಟ್ ಆಗಿರೋದು ಇಷ್ಟು. ಅಯ್ಯೋ ಹೆವಿ ಬಿಸಿ ಹೊಡಿತಾ ಇದೆ, ಸುಸ್ತಾಗೋಯ್ತು. ಬಟ್ಟೆ ಬೇರೆ ವಾಶ್ ಮಾಡಿದೆ. ಯಾಕೆ ಹೇಳ್ತೀರ, ಕೈಯೆಲ್ಲ ಉರಿತಾ ಇದೆ ನೋಡಿ. ಹೆಂಗೆ ಶೈನಿ ಆಗಿದೆಯಲ್ಲ ಕೈ ಉರಿ. ಬಟ್ಟೆ ಜಾಸ್ತಿ ಇದೆ. ಎಲ್ಲ ತೊಳೆದಾಕಿ ಮೇಲಷ್ಟು ಒಣೆ ಹಾಕಿ 2 ತಂತಿನ 2 ತಂತಿ ಒಣೆ ಹಾಕಿದ್ದೀನಿ. ಹೆವಿ ಸ್ಟ್ರೈನ್ ಆಯಿತು. ಹೇಗಿದೆ ಸಾಂಬಾರಿದೆ. ಊಟ ಮಾಡಿ ಫಸ್ಟು ಹೊಲಕ ಹೊಡ್ತೀನಿ. 4 ಗಂಟೆಗೆ ಎದ್ದಿರೋದು. ಬಟ್ಟೆ ವಾಶ್ ಮಾಡಿದ್ನಲ್ಲ, ಬೇಗ ಎದ್ದಿರೋದಕ್ಕೂ ಸ್ವಲ್ಪ ಸ್ಟ್ರೈನ್ ಆಗಿದೆ. ಇವ್ರು ನೋಡಿ, ಅವ್ರು ಬೇರೆ ಕ್ಯಾಚ್ ಆಟ ಆಡ್ತಾರೆ. ಕಾಲಲ್ಲಿ ಇಟ್ಬಿಟ್ಟು ಓದಿಯೇ. ನಿಧಾನ ಕೊದಕ್ಕೆ. ಹೊರ್ಗಡೆಗೆ ಹೋಗುತ್ತೆ. ಸುಮ್ಮನೆ ಡವ್ ಮಾಡ್ತೀಯ. ಅದೇ ಕಾಲಲ್ಲಿ ನಿಧಾನ ಆಟ ಆಡ್ರು, ಕಿಚ್ಚಾಡ್ಬೇಡಿ. ಓದಿ. 2 ಕಾಲಲ್ಲಿ ಅಲ್ಲ ಕಡೆ ಓದಿಯೋದು, 1 ಕಾಲಲ್ಲಿ ತೆಗ್ದು. ಕುರ್ಮಾ ಮಾಡೋಕ್ಕೆ ನಾಳೆ ಹಬ್ಬ ಅಲ್ವಾ, ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ. ಹೀರೆಕಾಯಿ ಬನಾನ ಅಂತಿದ್ದೀನಿ. ಇವಾಗಿನ್ನೂ ಬನಾನ ತಿಂದ್ವಲ್ಲ, ಬನಾನ ಅಂತಿದ್ದೀನಿ. ಬದನೆಕಾಯಿ, ಗೆಡ್ಡೆಕೋಸು, ಮೂಲಂಗಿ, ಇದ್ರಲ್ಲಿ ಬೀನ್ಸು, ಕ್ಯಾರೆಟು, ಬೀಟ್ರೋಟು ಐತೆ. ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಫ್ರಿಡ್ಜಿಗೆ ಇಟ್ಟಿರ್ತೀನಿ. ನಾಳೆಗೆ ಈಸಿ ಆಗುತ್ತೆ. ಬೆಳಗ್ಗೆ ಬೇಗನೆ ಅಡುಗೆ ಮಾಡಿ ಪೂಜೆ ಮಾಡೋಕೆ ಕರೆಕ್ಟ್ ಆಗುತ್ತೆ. ಸೊ ಹಂಗಾಗಿ ತರಕಾರಿ ಕಟ್ ಮಾಡೋಣ ಬನ್ನಿ. ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ನನ್ನ ಮಗಳು ಹಣ್ಣು ತಿನ್ನೋಕ್ಕೆ ಆರೆಂಜ್ ಸುಲಿತಾವಳೆ. ಗ್ರೇಪ್ಸ್ ತಿಂದು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಕೊಡು. ಎಂಥ ಗ್ರೇಪ್ಸು? ಈಗ ಆರೆಂಜ್ ತಿನ್ನಬೇಕು, ಹೊಳಿತೀನಿ. ನನ್ನ ಮಗಳು ಮಧ್ಯಾಹ್ನ ಊಟ ಮಾಡ್ತಿದ್ದೀನಿ. ಮುದ್ದು ಚಿತ್ರಾನ್ನ ಚೆನ್ನಾಯ್ತೇನಪ್ಪ? ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಸೂಪರಾ. ನೋಡಿ, ನನ್ನ ಮಗಳಿಗೆ ಊಟ ಮಾಡಿಸ್ತಾ ಇದ್ದೀನಿ. ಅದು ನನಗೆ ಮಧ್ಯಾಹ್ನದ ಊಟ. ಮನೆಯೆಲ್ಲ ಕ್ಲೀನ್ ಆಗಿದೆ, ಎಲ್ಲ ಫುಲ್ ಕ್ಲೀನ್ ಮಾಡಿದೆ. ಇವಾಗ ನೋಡಿ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ನಾನು ಮಲ್ಕೋತೀನಿ. ಸಂಜೆ ಸ್ವಲ್ಪ ಯಾಕೆ, ವಾಟ್ ಹ್ಯಾಪನ್? ಓಕೆ.
ಸ್ಟ್ರೈನ್ ಆಗಿತ್ತು. ಇಬ್ಬರು ಮಲಗಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನನ್ನ ಮಗಳಿಗೆ ಎಗ್ ಬೇಯಿಸ್ಬೇಕಿತ್ತು, ಬಟ್ ಇವತ್ತು ನಿದ್ದೆ ಮಾಡಿದ್ನಲ್ಲ, ನನಗೂ ಎಚ್ಚರಿಕೆ ಆಗಲಿಲ್ಲ, ಬೇಯಿಸೋಕ್ಕಾಗಲಿಲ್ಲ. ಅವಳು ಬೆಳಗ್ಗೆ ಸಂಜೆ ಹೊತ್ತು ಎದ್ದ ತಕ್ಷಣ ಸಂಜೆ ಹೊತ್ತು ಒಂದು ಮೊಟ್ಟೆ ತಿನ್ನಿಸ್ತೀನಿ. ಸೊ ಹಂಗಾಗಿ ಅವಳು ನನಗೂ ಆವಾಗಲೇ ಎಚ್ಚರಿಕೆ ಆಗಿದ್ದು. ನಾನು ಫುಲ್ ಡೀಪಾಗಿ ನಿದ್ದೆ ಮಾಡಿಬಿಟ್ಟೆ, ಬಟ್ಟೆ ವಾಶ್ ಮಾಡಿದ್ನೆಲ್ಲ ಸ್ಟ್ರೈನ್ ಆಗಿತ್ತು ಅಂತ. ಸೊ ಅದಕ್ಕೆ ಆಮ್ಲೆಟ್ ಮಾಡ್ತಾಯಿದ್ವಿ, ನನ್ನ ಮಗಳಿಗೆ ಸ್ವಲ್ಪ ನನಗೆ ಸ್ವಲ್ಪ ಅಂತ 50-50 ತಗೋಣ ಅಂತ. ನಂಗೆ ನೋಡಿ ಆಮ್ಲೆಟಲ್ಲಿ ಈ ಥರ ಫುಲ್ ಒಂದೇ ಕಡೆ ಕೂತ್ಕೊಂಡ್ರೆ ಇಷ್ಟ ಆಗೋಲ್ಲ, ನೀಟಾಗಿ ಎಲ್ಲ ಕಡೆಗೂ ಈಕ್ವಲಾಗಿ ಡಿವೈಡ್ ಆಗಿರಬೇಕು, ಚೆನ್ನಾಗಿರುತ್ತೆ. ಸಿಮ್ಮಿಗೆ ಇಟ್ಟಿದ್ದೀನಿ, ಸಿಮ್ಮಿಗೆ ಇಟ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಹಂಚಿದ ಮೇಲೆ ಎಣ್ಣೆ ಹಾಕ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ನನ್ನ ಮಗಳು ಕಿತಾಪತಿ ನನಗೆ ಸ್ಪೂನ್ ಕೊಡು ಅಂತ ಸ್ಪೂನ್ ಇಸ್ಕೊಂಡವಳು, ಐಸ್ ಕ್ರೀಮ್ ತಿನ್ನೋ ಸ್ಪೂನ್ ಅದು. ಅವಳಿಗೆ ಕುಲ್ಫಿ ತರಿಸಿದ್ವಲ್ಲ, ಕುಲ್ಫಿ ಒಳಗಡೆ ಸ್ಪೂನ್ ಕೊಟ್ಟಿದ್ರು. ಇವಾಗ ಅವಳಿಗೆ ಐಸ್ ಕ್ರೀಮ್ ತಿನ್ನೋಕೆ ಕೊಟ್ಟರೆ ಅದ್ರಲ್ಲಿ ಕೊಡ್ತೀನಿ, ಇದ್ರಲ್ಲಿ ನಾನು ಎಗ್ಗು ತಿಂತೀನಿ ಅಂತ ಇಟ್ಕೊಂಡು ಕೂತವಳೇನೋ ಕಿತಾಪತಿ ಮಾಡ್ಕೊಂಡು. ಬರೀ ಕಿತಾಪತಿನೇ. ಇಲ್ಲಿ ನೋಡಿ ಎಗ್ಗು ಮಾತ್ರ, ಆಮ್ಲೆಟ್ ನೋಡಿದ ತಕ್ಷಣ ನಂಗೆ ವಾಯ್ಸ್ ಅವ್ರಿಗೆ ನೋಡ್ತಿದ್ರೇ ತಿನ್ನಬೇಕು ಅಂತ ಫೀಲ್ ಆಗ್ತಿದೆ. ಚೆನ್ನಾಗಿ ಬಂದಿತ್ತು ಆಮ್ಲೆಟ್ ಮಾತ್ರ. ಈ ಥರ ಮಾಡಿ ಹಂಚಿಗೆ ಸ್ವಲ್ಪ ಎಣ್ಣೆ ಸರಿಬಿಟ್ಟು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ನನಗೇನೋ ಇಷ್ಟ ಆಯಿತು. ಸಂಜೆ ಇತ್ತಲ್ಲ ಆಮ್ಲೆಟ್ ಮಾಡ್ಕೊಂಡು ಇಬ್ಬರು ಕೂತ್ಕೊಂಡು ತಿಂದ್ವಿ. ನೋಡಿ ನನ್ನ ಮಗಳು 50-50 ತಗೋಣ ನಮ್ಮಮ್ಮ ಅಂತ ಹೇಳ್ಬಿಟ್ಟು ನನಗೆ ತಿನ್ನೋಕ್ಕೆ ಕೊಡಲಿಲ್ಲ ಗೈಸ್. ಓಕೆ, ನನ್ನ ಮಗಳೇ ತಿನ್ನಲಿ ಪರವಾಗಿಲ್ಲ ಅಂದ್ಬಿಟ್ಟು ಕೊಟ್ಟೆ ಅವಳಿಗೇನೆ. ಮಗಳು 9 ಹಾಕಿಸ್ಕೊತಾವಳೆ ಅಮ್ಮ, ಇವಾಗಲೇ 9 ಹಾಕೊಂತಕ್ಕ. ಹೌದು, ಖುಷಿ ಆಯಿತಾ? ರೆಡ್ ಕಲರ್ ಇದ್ರೂ ಇನ್ನೊಂದು ಕಲರ್ ಹಾಕಿಸ್ಕೊತಾವಳೆ. ಏನಪ್ಪ ಖುಷಿ ಆಯಿತಾ? ನಿಂಗೆ 9 ಪಾಲಿಶ್ ಹಾಕ್ಬೇಕಾ? ನಾಳೆ ಹಬ್ಬ ಅಂತ ಇವತ್ತು 9 ಪಾಲಿಶಾ? ರೆಡ್ ಕಲರ್ ಇತ್ತಲ್ಲಪ್ಪ, ಆದರೂ ಹಾಕಿಸ್ಕೊತಿದ್ಯಾ? ಈ ಕಲರೇ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಾಳೆ. ನೋಡಿ ಗಾಯ್ಸ್, ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಿದ್ಯಾ? ಕೈದು ಚೆನ್ನಾಗಿದೆಯಾ? ಏನಪ್ಪ ಇದು? ಬ್ಯಾಂಗಲ್ಸ್ ನನ್ನ ಮಗಳಿಗೆ, ಬ್ಲ್ಯಾಕ್ ಕಲರ್. ಖುಷಿ ಆಗೈತು. ಮೆಹಂದಿ ತೋರಿಸು ಬಂಗಾರಿ. ನೋಡಿ ಗೈಸ್, ಅಲ್ಲಿ ಬ್ಯಾಂಗಲ್ಸ್ ತಗೊಬರೋಣ, ಹೂವೆಲ್ಲ ತಗೊಬರೋಣ ಅಂತ ಹೋಗಿ ಅಲ್ಲಿ ಮೆಹಂದಿ ಹಾಕ್ತಿದ್ರ. ನಂಗೆ ಹಾಕ್ಸೋರ್ಗೂ ಬಿಡಲಿಲ್ಲ. ಬಟ್ ಇವಳಿಗೆ ಇವಾಗಲೇ ಬೇಡ ಅಂತ ಅವ್ರು ಚಿಕ್ಕದೊಂದು ಚಿಕ್ಕ ಇಡಿ ಎಂದೆ, ಬಟ್ ಅವ್ರು ಈ ಥರ ಫ್ಲವರ್ ಹಾಕಿರೋ ಚೆನ್ನಾಗತ್ತೈತೆ. ನನ್ನ ಮಗಳು ಚೆನ್ನಾಗಿ ಇಟ್ಕೊಂಡವ್ರೆ. ಮೆಹಂದಿ 9 ಪಾಲಿಶ್ ಹಬ್ಬಕ್ಕೆ ರೆಡಿ. ಬ್ಯಾಂಗಲ್ಸ್ ಅಲ್ವೇನಪ್ಪ? ಬ್ಯಾಂಗಲ್ಸ್ ನಿಂದು, ನಿಂಗೆ ನಾಳೆ ಹಾಕ್ತೀನಿ ಮುದ್ದು. ಪ್ಲೀಸ್, 9 ಪಾಲಿಶ್ ಹೋಗುತ್ತೆ ಇವಾಗ. 9 ಪಾಲಿಶ್ ಹೋಗುತ್ತೆ. ಓಕೆ, ನಿಂದೆ ಬಿಡಪ್ಪ. ನನ್ನ ಮಗಳು ಹಿಂಗೆ ಹೇಳಿ ಮಗಳೇ. ನನ್ನ ಮಗಳು ಇವಾಗಲೇ ಬ್ಯಾಂಗಲ್ಸ್ ಹಾಕಿಸ್ಕೊಂಡ್ಲು. ಬೇಡ ಅಂದ್ರೆ ಕೇಳಲಿಲ್ಲ. 9 ಪಾಲಿಶ್ ತೋರಿಸು ಮುದ್ದಮ್ಮ. ವಾವ್, 9 ಪಾಲಿಶ್ ಬ್ಯಾಂಗಲ್ಸ್. ಕಾಲಿಗೆಲ್ಲ 9 ಪಾಲಿಶ್ ಹಾಕಿಸ್ಕೊಂಡು ಒಳ್ಳೆ ಮುದ್ದು ಮಗಳು. ರೆಡಿ ಇವಾಗಲೇ. ನಾಳೆ ಹಾಕ್ತೀನಿ ಬ್ಯಾಂಗಲ್ಸ್ ಅಂದ್ರೆ ಕೇಳಲಿಲ್ಲ ನೋಡಿ. ಖುಷಿ ಆಯ್ತಾ? ಏನಪ್ಪ ಖುಷಿ ಆಯ್ತಾ? ಏನು ಮಾಡ್ತೀಯಾ? ಪಪ್ಪ ತೋರಿಸ್ಕೊಬತ್ತೀಯಾ? ಪಪ್ಪ ವಾಶ್ರೂಮ್ಗೆ ಹೋಯ್ತು, ಇರು. ವಾಶ್ರೂಮಿಂದ ಬರಲಿ, ಇರು, ಆಮೇಲೆ ತೋರಿಸುವಂತೆ ಪಪ್ಪಗೆ 9 ಪಾಲಿಶ್ ಎಲ್ಲ. ಅಲ್ಲಿ ನೋಡಿ, ವಾಶ್ರೂಮ್ ಬಾಗಿಲು ತೊಡ್ತಾವಳೆ ಡುನ್ನ ಅಂತ. ಅಯ್ಯೋ, ಜೋರಾಗಿ ಬಿಡಿತಾವಳೆ ಅವಳು. 9 ಪಾಲಿಶು ಬ್ಯಾಂಗಲ್ಸು ತೋರಿಸ್ಬೇಕಂತ ಇವಾಗಲೇ ಹಾಕಿಸ್ಕೊಂಡವಳೆ, ಬೇಡ ಅಂದ್ರು. ಇಂಗ್ಲೀಷಲ್ಲಿ ಬರುತ್ತೆ ಪಪ್ಪ. ಹಿಂಗೆ ಆಡ್ತಾವಳೆ ಇವಾಗ. ಒಟ್ಟು ಅವ್ರ ಅಪ್ಪಗೆ ತೋರಿಸೋರ್ಗೂ ಸಮಾಧಾನ ಇಲ್ಲ. ನೋಡು 9 ಪಾಲಿಶ್ ಹೆಂಗೈತಿ, ಬ್ಯಾಂಗಲ್ಸ್ ಹೆಂಗೈತಿ ಅಂತ. ಹಂಗೆ ಅವ್ರ ಅಪ್ಪನ ಮಗಳು ಅವಳು. ನಾನು ಏನೇ ಇದು ಮಾಡಿದ್ರು ಅವ್ರ ಅಪ್ಪನ ಮಗಳು ಅವಳು. ನೋಡಿ ಬಡಿತಾವಳೆ ನೋಡಿ ಬಾಯವ. ಬರೀ ಕಿತಾಪತಿ ನನ್ನ ಮಗಂದೆ. ಇರು ಮುದ್ದು, 9 ಪಾಲಿಶ್ ಎಲ್ಲ ಹೋಗುತ್ತೆ, ಇನ್ನು ಡ್ರೈ ಆಗಿಲ್ಲ. ಇರು, ಬರುತ್ತೆ ಹೊರಗಡೆ ತೋರಿಸುವಂತೆ. 9 ಪಾಲಿಶ್ ಹಾಕೋಣವ್ರಿಗೂ ಬಿಡಲಿಲ್ಲ. ಹೆಂಗೆ ಕಾಣಿಸ್ತಾ ಇದೆ 9 ಪಾಲಿಶ್? ಬಟ್ ನಾನು
ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ಸ್ಕಿಪ್ ಮಾಡ್ದೇ ಯಾರೆಲ್ಲ ವೀಡಿಯೋ ನೋಡಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಓಕೆ, ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ, ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.